ನಮಸ್ಕಾರ ವೀಕ್ಷಕರೇ. ವ್ಯಾಯಾಮ ಮಾಡೋದ್ರಿಂದ ಶಾರೀರಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು. ವ್ಯಾಸಂಗ ಮಾಡೋದ್ರಿಂದ ಮಾನಸಿಕ ಆರೋಗ್ಯನ ರಕ್ಷಿಸ್ಕೊಳ್ಬೋದು. ಹಾಗೆ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಒಟ್ಟಾರೆ ಆರೋಗ್ಯವನ್ನ ರಕ್ಷಿಸ್ಕೊಳ್ಬೋದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಎಂದಿನಂತೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಮತ್ತು ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವ್ರಿಗೆ ಸ್ವಾಗತ ಕೊಡ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ, ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆದರ್ಶ್ ಅವರೇ, ಇವತ್ತು ಸ್ಯಾಜಿಟೇರಿಯಸ್ ಅಥವಾ ಧನುರ್ ರಾಶಿಯವರಿಗೆ ಯಾವ ರೀತಿ ಒಂದು ಆಹಾರ ಪದ್ಧತಿ ರೂಢಿಸ್ಕೋಬೇಕು, ಜೀವನ ಶೈಲಿನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತವಾಗಿಯೂ. ಈ ಧನುರ್ ರಾಶಿ ಅಥವಾ ನಾವು ಸ್ಯಾಜಿಟೇರಿಯಸ್ ಅಂತ ಏನು ಹೇಳ್ತೀವಿ, ಇವರು ಪಿತ್ತ ಪ್ರಕೃತಿಯಲ್ಲಿ ಬರ್ತಾರೆ. ಈ ಪಿತ್ತ ಪ್ರಕೃತಿಯಲ್ಲಿ ಬರುವಂಥವ್ರು ಹೇಗಿರ್ತಾರೆ ಅಂತಂದರೆ, ನಾನು ಮೊದಲೇ ಹೇಳಿದ್ದೀನಿ ಪಿತ್ತ ಪ್ರಕೃತಿಯಲ್ಲಿ ಬರುವಂಥವ್ರು ಹೇಗಿರ್ತಾರೆ ಅಂತ ಹೇಳಿ. ಈ ಕಡೆ ದಪ್ಪನೂ ಇರಲ್ಲ, ಸಣ್ಣಗೂ ಇರಲ್ಲ, ಮೀಡಿಯಮ್ ಆದ ಒಂದು ವೆಲ್ ಬ್ಯಾಲೆನ್ಸ್ಡ್ ಒಂದು ದೇಹಾಕೃತಿ ಇವರಿಗೆ ಇರುತ್ತೆ. ನೋಡೋಕೆ ಚೆನ್ನಾಗಿರ್ತಾರೆ, ಹೈಟ್ ಇರುತ್ತೆ ಇವರಿಗೆ. ಮತ್ತು ಇವರ ಬೋನ್ ಸ್ಟ್ರಕ್ಚರ್ಸ್ ಅಂತ ನಾವೇನು ಹೇಳ್ತೀವಿ ಭಾಳ ಸ್ಟ್ರಾಂಗ್ ಆಗಿರ್ತದೆ. ಅಂದರೆ ಒಂದು ಈ ಮೂಳೆಯ ಒಂದು ಇವರ ದೇಹದಲ್ಲಿ ಏನಿರ್ತದೆ ಸ್ವಲ್ಪ ಗಟ್ಟಿಯಾಗಿ ಬಹಳ ಒಂದು ಸಮತೋಲನವಾದಂಥ ಒಂದು ಪ್ರಕೃತಿಯನ್ನು ಇವರು ಪಡೆದಿರ್ತಾರೆ. ಮತ್ತು ಇವರು ಆದಷ್ಟು ಹೆಚ್ಚು ಕೆಲಸದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಇವ್ರಿಗೇನಾಗುತ್ತೆ, ಆಹಾರದ ಕಡೆ ಅಷ್ಟು ಒಂದು ಧ್ಯಾನವನ್ನು ವಹಿಸೋದಿಲ್ಲ, ಆಹಾರಕ್ಕೆ ಅಷ್ಟು ಇಂಪಾರ್ಟೆನ್ಸನ್ನು ಇವರು ಕೊಡೋದಿಲ್ಲ. ಮತ್ತು ಇನ್ನೊಂದೇನು ಅಂತಂತಂದರೆ, ಇವರು ಯಾವುದೇ ಕೆಲಸಗಳನ್ನು ತೆಗೆದುಕೊಂಡಾಗ ಅದರ ಮೇಲೆ ಪರಿಪೂರ್ಣವಾಗಿ ತಮ್ಮ ಶ್ರದ್ಧೆ ನಿಷ್ಠೆಯನ್ನು ವಹಿಸಿ ಇವರು ಕೆಲಸವನ್ನು ಮಾಡ್ತಾರೆ. ಮತ್ತು ಆದಷ್ಟು ಒಂದು ಶಿಸ್ತನ್ನು ಇವರು ಜೀವನದಲ್ಲಿ ಪರಿಪಾಲಿಸ್ತಾರೆ. ಒಂದೇ ಒಂದು ಕೊರತೆ ಅಂತಂದರೆ, ಇವರು ಆಹಾರವನ್ನು ಜಾಸ್ತಿಯಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಹೊರತು ಇಲ್ಲದಿದ್ದರೆ ಇವರು ಬಹಳ ಉತ್ತಮವಾದಂಥ ಒಂದು ರಾಶಿ ಹೇಳ್ಬೋದು. ಮತ್ತು ಇವರು ಆಹಾರ ಪದ್ಧತಿಯಲ್ಲಿ ನಂಬರ್ 1 ಅಂತ ಕೂಡ ನಾನು ಹೇಳ್ಬೋದು. ಆದಷ್ಟು ಈಗ ಸ್ಯಾಜಿಟೇರಿಯಸ್ ಅಥವಾ ಧನು ರಾಶಿಯವರು ಸರಿಯಾಗಿ ಊಟ ಮಾಡಲ್ಲ, ಟೈಮಿಗೆ ಸರಿಯಾಗಿ ಕೆಲಸದ ಒತ್ತಡದಿಂದ ಅಂತ ಹೇಳಿದ್ರಿ. ಹಾಗಾಗಿ ಇವರಿಗೆ ಉಪಯೋಗ ಆಗುವಂಥ ಯಾವುದಾದ್ರು ಕಷಾಯ ಅಥವಾ ಪಾನೀಯ ಇದೆಯಾ? ಹೌದು, ಖಂಡಿತವಾಗಿಯೂ ಇದೆ. ಲಿಂಬೆ ಹಣ್ಣಿನಿಂದ ತಯಾರಿಸಲ್ಪಟ್ಟಂಥ ಒಂದು ಕಷಾಯವನ್ನು ಇವತ್ತು ನಾವು ಮಾಡೋಣ. ಈ ಬೆಳ್ಳುಳ್ಳಿ ಅಂತ ಒಂದು ಚೂರ್ಣವನ್ನು ನಾವು ಮಾಡ್ತಾ ಇದ್ದೀವಿ. ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಂಡು ಚೂರ್ಣ, ಇದು ಧನುರ್ ರಾಶಿಯವರಿಗೆ ಬಹಳ ಮುಖ್ಯವಾದಂಥ ಒಂದು ಚೂರ್ಣ ಆಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತಿನ ದಿವಸ ಈ 2 ಲಿಂಬೆಹಣ್ಣಿನ ಕಷಾಯ ಮತ್ತು ಬೆಳ್ಳುಳ್ಳಿ ಚೂರ್ಣವನ್ನು ಹೇಳ್ಕೊಡ್ತೀನಿ. ಈಗ ನಾವು ಈ ಸ್ಯಾಜಿಟೇರಿಯಸ್ ಅಂತಂದರೆ ಧನುರ್ ರಾಶಿ ಅವರಿಗೆ ಬೇಕಾಗಿರುವಂಥ ಈ ಉಪಯುಕ್ತವಾದಂಥ ಒಂದು ಕಷಾಯ ಈಗ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದರ ಹೆಸರು ಲಿಂಬೆ ಹಣ್ಣಿನ ಕಷಾಯ ಅಂತ ಹೇಳಿ. ಲಿಂಬೆ ಹಣ್ಣಿನ ಕಷಾಯಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಸಾಮಗ್ರಿಗಳು ಏನಂತ ನೋಡ್ಕೊಳ್ಳಿ. ಲಿಂಬೆಹಣ್ಣು, ಜೇನುತುಪ್ಪ ಮತ್ತು ಚಕ್ಕೆ. ಈಗ ಈ ಪಾತ್ರೆಯನ್ನು ಬಿಸಿ ಮಾಡಬೇಕು. ಅದಕ್ಕೆ ಈ ಪಾತ್ರೆಗೆ 1 ಗ್ಲಾಸ್ನಷ್ಟು ನಾವು ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಚಕ್ಕೆ ಅನ್ನೋದೇನಿದೆ ಜಾಸ್ತಿ ಹಾಕೋಂಗಿಲ್ಲ, ಒಂದೆರಡು ಅಷ್ಟೇ. ಜಾಸ್ತಿ ಹಾಕಿದರೆ ಈ ಕಷಾಯವನ್ನು ನಿಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಈ ಚಕ್ಕೆಯ 3 ತುಂಡುಗಳನ್ನು ಮಾತ್ರ ಈ ಥರ ಹಾಕ್ಕೊಂಡು ಈ ನೀರನ್ನು ಸ್ವಲ್ಪ ನೀವು ಬಿಸಿ ಮಾಡ್ಕೊಳ್ಬೇಕು. ಬಾಯ್ಲ್ ಆಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಅದ ನಂತರ ನಾವು ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು. ಒಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಜೇನುತುಪ್ಪವನ್ನು ನಾವು ಅಂದರೆ ಹನಿಯನ್ನು ನಾವು ಹಾಕ್ಕೊಳ್ಳುವಾಗ ನೀರು ಹೆಚ್ಚು ಬಾಯ್ಲ್ ಆಗಬಾರ್ದು. ಹನಿಯನ್ನು ಯಾವಾಗ ನಾವು ಕುದಿಸ್ತೀವಿ ಅಥವಾ ಕಾಯಿಸ್ತೀವಿ, ಇದನ್ನು ಮಾಡೋದ್ರಿಂದ ಇದರಲ್ಲಿರುವಂಥ ಒಂದು ಔಷಧಿ ತತ್ವಗಳು ಏನಿದೆ ಅದೆಲ್ಲ ಹೊರಟು ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಈಗ ಈ 1 ಟೀ ಸ್ಪೂನಷ್ಟು ನಾವು ಜೇನುತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತೀವಿ. ಚಕ್ಕೆಯಲ್ಲಿ ಕೂಡ ಆ ಒಂದು ಸ್ವೀಟ್ನೆಸ್ ಇರೋದ್ರಿಂದ, ಸಿಹಿ ಇರೋದ್ರಿಂದ, ಜೇನುತುಪ್ಪನೂ ಸಿಹಿ ಇರೋದ್ರಿಂದ ಒಂದು ಚಕ್ಕೆಗಳನ್ನು ಸ್ವಲ್ಪ ನೀವು ಕಡಿಮೆ ಹಾಕ್ಕೊಳ್ಳಿ ಅಂತ ಹೇಳಿ ನಾನು ಹೇಳಿದ್ದೆ. ಹಾಗೆ ಚಕ್ಕೆ ಅನ್ನೋದು ಎಲ್ಲರ ಮನೆಯಲ್ಲೂ ಸುಲಭವಾಗಿ ಸಿಗುವಂಥ ಸಾಂಬಾರ್ ಪದಾರ್ಥ ಆಗಿರೋದ್ರಿಂದ ತುಂಬ ಈಸಿ ಮಾಡೋದು. ಹೌದು, ನಿಜವಾದ ಮಾತು. ಇದು ಈಗ ರೆಡಿ ಆಗಿದೆ, ಬಿಸಿ ಆಗಿದೆ. ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆಹಣ್ಣನ್ನು ನಾವು ಹಿಂಡ್ಕೊಳ್ಬೇಕು.
ಈಗ ನಾನು ಹೇಳ್ಕೊಡ್ತೀನಿ. ಈ ಲಿಂಬೆ ಹಣ್ಣನ್ನು ನಾವು ಈ ಕಷಾಯ ಅಥವಾ ಈ ಒಂದು ಏನು ಲಿಂಬೆ ಹಣ್ಣಿನ ಕಷಾಯವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಯಾಕೆ ಹಾಕ್ಕೊಂಡ್ವಿ, ಅದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ. ಈಗ ಮೊದಲಿಗೆ ಈ ಲಿಂಬೆ ಹಣ್ಣನ್ನು, ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು. ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡ ನಂತರ ಇದನ್ನು ಜಾಸ್ತಿ ಮತ್ತೆ ಬಿಸಿ ಮಾಡಬಾರ್ದು. ನಾವು ಜಸ್ಟ್ ಅಷ್ಟೇ ಒಂದು ಸ್ವಲ್ಪ, ಒಂದು ಎರಡರಿಂದ 3 ನಿಮಿಷಗಳವರೆಗೆ ಇದನ್ನು ಬಿಸಿ ಮಾಡಿಕೊಂಡು ನಂತರ ಇದನ್ನು ನಾವು ಏನು ಮಾಡಬೇಕು, ಒಂದು ಗ್ಲಾಸಿಗೆ ಇದನ್ನು ಸೋಸ್ಕೊಳ್ಬೇಕು, ಅಂದರೆ ಸ್ಟ್ರೈನ್ ಮಾಡ್ಕೊಳ್ಬೇಕು. ಹಾಗೆ ನೀವು ಹೇಳಿದ ಹಾಗೆ ಜೇನುತುಪ್ಪದಲ್ಲಿರೋ ಒಂದು ಔಷಧೀಯ ಗುಣಗಳು ಜಾಸ್ತಿ ಬಿಸಿ ಮಾಡೋದ್ರಿಂದ ನಾಶ ಆಗುತ್ತೆ. ಹಾಗಾಗಿ ಬೇಗ ಇದನ್ನೇ ಸೋಸ್ಕೊಳ್ಳೋಣ. ಇದನ್ನು ಒಂದು ಮಾತ್ರ ನೆನಪಿಟ್ಕೊಳ್ಬೇಕು, ಬಿಸಿಯಾಗಿ ಮಾತ್ರ ಇದನ್ನು ನಾವು ಸೇವಿಸಬಾರ್ದು. ಈಗ ಈ ಧನುರಾಶಿಯವರು ಅಂದರೆ ಸ್ಯಾಜಿಟೇರಿಯಸ್, ಇದನ್ನು ಕುಡಿಯೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿ ನೀವು ಕೇಳ್ಬೋದು. ಇವರು ಬೇಸಿಕಲಿ ಏನಾಗುತ್ತೆ ಅಂದರೆ, ಇವರಿಗೆ ಯಾವುದೇ ಕೆಲಸದಲ್ಲಿ ನಿರತರಾದಾಗ ಇವರು ಆಹಾರವನ್ನು ಯಾವ ಸಮಯಕ್ಕೆ ತಗೊಳ್ಬೇಕು ಅನ್ನೋದನ್ನು ಮರೆತು ಬಿಡ್ತಾರೆ. ಅಷ್ಟು ಇಂಪಾರ್ಟೆನ್ಸನ್ನು ಇವರು ಕೊಡೋದಿಲ್ಲ. ಮತ್ತು ಪಿತ್ತ ಪ್ರಕೃತಿಯಲ್ಲಿ ಬರೋದ್ರಿಂದ ಇವರು ಒಂದು ಸ್ವಲ್ಪ ಮೈಂಡ್ ಟೆಂಪರ್ ಜಾಸ್ತಿ ಇರೋದ್ರಿಂದ, ಅಂದರೆ ಕೋಪ ಜಾಸ್ತಿ ಆಗಿರೋದ್ರಿಂದ ಇದನ್ನು ಅವರು ತಣ್ಣಗೆ ಮಾಡಿಕೊಂಡು ಇದನ್ನು ಸೇವಿಸೋದ್ರಿಂದ ಇವೆಲ್ಲ ನಿಮಗೇನು ತೊಂದರೆ ಇದೆ ಅಲ್ವಾ, ಈಗ ಕರೆಕ್ಟಾಗಿ ನೀವು ಟೈಮಿಗೆ ಊಟ ಮಾಡೋದಿಲ್ಲ, ಆಮೇಲೆ ಹಾಟ್ ಟೆಂಪರ್ ಇರುವಂಥ, ಅಂದರೆ ಕೋಪ ಜಾಸ್ತಿ ಇರೋರಿಗೆ ಇದು ಬಹಳನೇ ಒಂದು ಉಪಯುಕ್ತವಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಧನುರಾಶಿಯವರಿಗೆ ನಿಂಬೆಹಣ್ಣಿನ ಕಷಾಯ ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ಚಕ್ಕೆ, ಜೇನುತುಪ್ಪ. ಮಾಡುವ ವಿಧಾನ: ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕಿ ಅದಕ್ಕೆ 3 ಚಕ್ಕೆ ಪೀಸ್ಗಳನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ. ನಂತರ 1 ಚಮಚ ಜೇನುತುಪ್ಪ ಬೆರೆಸಿ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡಿ 1-2 ನಿಮಿಷ ಬಿಸಿ ಮಾಡಿ. ನಂತರ ಧನುರಾಶಿಯವರಿಗೆ ನಿಂಬೆಹಣ್ಣಿನ ಕಷಾಯ ಸೇವಿಸಲು ಸಿದ್ಧ. ವೀಕ್ಷಕರೇ, ಸ್ಯಾಜಿಟೇರಿಯಸ್ ಅಥವಾ ಧನುರಾಶಿಯವರಿಗೆ ಹೇಗೆ ನಿಂಬೆಹಣ್ಣಿನ ಕಷಾಯ ಮಾಡೋದು ಅಂತ ನೋಡಿದ್ವಿ. ಈಗ ಅವರಿಗೇನೆ ಬೆಳ್ಳುಳ್ಳಿ ಚೂರ್ಣ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೆಳ್ಳುಳ್ಳಿ ಚೂರ್ಣಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಸಾಮಗ್ರಿಗಳು ಏನಂತ ನೋಡ್ಕೊಳ್ಳಿ. ಬೆಳ್ಳುಳ್ಳಿ, ಜೇನುತುಪ್ಪ, ಶುಂಠಿ ಪುಡಿ ಮತ್ತು ಕರಿಮೆಣಸಿನಕಾಳು. ಇದು ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಭಾಳ ಅಂದರೆ ಭಾಳ ಸುಲಭ, ಸಿಂಪಲ್ ಆಗಿದೆ. ಈಗ ಬೆಳ್ಳುಳ್ಳಿ ಒಂದು 10 ಎಸಳು ಬೆಳ್ಳುಳ್ಳಿಗಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸಿನಕಾಳು ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ಇದನ್ನು ನಾವು ಕುಟ್ಕೊಳ್ಬೇಕು. ಈಗ ಇಷ್ಟು ಇದು ಕುಟ್ಕೊಂಡ ನಂತರ ಒಂದು 1/4 ಚಮಚದಷ್ಟು ಒಣ ಶುಂಠಿಯ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಇದು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು, ಅದರಲ್ಲೇ ಕುಟ್ಕೊಳ್ಬೇಕು. ಇದೀಗ ಆಗಿದೆ, ರೆಡಿ ಆಗಿದೆ. ಇದಕ್ಕೆ ನಾವು 1 ಚಮಚದಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡ ನಂತರ ಮತ್ತೆ ಅದನ್ನು ನಾವು ಈ ಚಮಚದಿಂದನೇ ಅದನ್ನು ಮಿಕ್ಸ್ ಮಾಡ್ಕೊಳ್ತೀವಿ. ಈ ಥರ ಮಾಡ್ಕೊಂಡ ನಂತರ ಇದು ರೆಡಿ ಆಗಿದೆ. ಈಗ ಇದನ್ನು ಒಂದು ಬೌಲ್ ಈ ಥರ ಈ ಒಂದು ಪೇಸ್ಟ್ ಹೀಗೆ ಕಾಣುತ್ತೆ. ಈ ಬೆಳ್ಳುಳ್ಳಿ ಚೂರ್ಣ ಇದನ್ನು ಬೆಳಿಗ್ಗೆ ಎದ್ದು ತಿಂಡಿ ತಿನ್ನೋಕ್ಕಿಂತ ಮುಂಚೆ, ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನಾವು ಇದನ್ನು ತೆಗೆದುಕೊಳ್ಬೇಕು. ಯಾಕೆ ಅಂತಂದರೆ ಈ ಧನುರಾಶಿಯವರಿಗೆ ಸ್ವಲ್ಪ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಮತ್ತು ಡೈಜೆಷನ್ಸ್ ಪ್ರಾಬ್ಲಮ್ ಹೆಚ್ಚು ಇರೋದ್ರಿಂದ, ಯಾಕಂತಂದರೆ ಇವರು ಒಂದು ಸರಿಯಾದ ವೇಳೆಯಲ್ಲಿ ಊಟ ಮಾಡೋದಿಲ್ಲ, ಮತ್ತು ಬ್ಲಡ್ ಪ್ರೆಷರ್ ಅನ್ನೋದೇನಿದೆ ಅವರಿಗೆ ತುಂಬ ಒಂದು ಹಾರ್ಟ್ ರಿಲೇಟೆಡ್ ಇರುವಂಥ ಕಾಯಿಲೆ ಬ್ಲಡ್ ಪ್ರೆಷರಿಂದನೇ ಬರುತ್ತೆ ಅಂತ ಹೇಳೋದು. ರಕ್ತದ ಒತ್ತಡದಿಂದ ಹೃದಯ ಕಾಯಿಲೆಗಳು ಹೆಚ್ಚು ಅಂತ ಹೇಳಿ ಕಂಡು ಬಂದಿದೆ. ಅದಕ್ಕಾಗಿಯೇ ಇಂಥ ಒಂದು ಬೆಳ್ಳುಳ್ಳಿ ಚೂರ್ಣ ಅನ್ನೋದೇನಿದೆ ಇದನ್ನು ನೀವು ಬೆಳಿಗ್ಗೆ ಎದ್ದು 1 ಟೀ ಸ್ಪೂನಷ್ಟು ನೀವು ಬೆಳಿಗ್ಗೆ ಸೇವಿಸಿ. ಸ್ವಲ್ಪ ಎದೆಯಲ್ಲಿ ಉರಿ ಥರ ಕಾಣ್ಕೊಳ್ಳುತ್ತೆ, ಆದ್ರೂ ಇದು ತುಂಬ ಉಪಯುಕ್ತವಾಗಿದೆ ಅಂತ ಹೇಳಿ ಹೇಳ್ಬೋದು. ಸೊ ಆದ್ದರಿಂದ ಈ ಬೆಳ್ಳುಳ್ಳಿ ಚೂರ್ಣದಿಂದ ಧನುರಾಶಿಯವರು
ಒಂದು ಕಂಪ್ಲೀಟ್ ಆಗಿ ಒಂದು ಉಪಯೋಗವನ್ನು ಪಡಿಬಹುದು ಇದರಿಂದ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಆದರ್ಶ್ ಅವರೇ, ಬೆಳ್ಳುಳ್ಳಿ ಚೂರ್ಣ ಹಾರ್ಟ್ ಪ್ರಾಬ್ಲಮ್ಗೆ ತುಂಬ ಉಪಯೋಗಕಾರಿ ಅಂತ ಹೇಳಿದ್ರಿ. ಹಾಗೆ ಈ ಕಫ ಫಾರ್ಮೇಷನ್ ಆಗುತ್ತಲ್ಲ, ಅದಕ್ಕೂ ಕೂಡ ಬೆಳ್ಳುಳ್ಳಿಯಿಂದ ಏನಾದರೂ ಉಪಯೋಗ ಇದೆ? ಹೌದು, ಇದು ತುಂಬಾ ಬಹಳ ಒಂದು ಉತ್ತಮವಾದಂಥ ಪ್ರಶ್ನೆ ನೀವು ಕೇಳಿದ್ದೀರಾ. ಇದು ನಿಜವಾಗ್ಲೂ ಅದನ್ನು ಹೇಳೋದನ್ನು ಮರ್ತಿದ್ದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಧನುರಾಶಿ ಅವರಿಗೆ ಇಂಥ ಒಂದು ಚೂರ್ಣವನ್ನು, ಬೆಳ್ಳುಳ್ಳಿ ಚೂರ್ಣವನ್ನು ಇದು ಬೆಳಿಗ್ಗೆ ಸೇವಿಸೋದ್ರಿಂದ ಚೆಸ್ಟ್ನಲ್ಲಿ ಅಂತಂದರೆ ಎದೆ ಭಾಗದಲ್ಲಿ ನಿಮಗೇನು ಕಫ ಅನ್ನೋದು ಏನು ಫಾರ್ಮೇಷನ್ ಆಗುತ್ತೆ ಅದು ಕೂಡ ಕ್ರಮೇಣವಾಗಿ ಹೊರಟೋಗುತ್ತೆ. ಆದ್ದರಿಂದ ಇದನ್ನು ನೀವು ಆದಷ್ಟು ಒಂದು 30 ದಿವಸದವರೆಗೆ ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿ ಚೂರ್ಣವನ್ನು ಬೆಳಗ್ಗೆ ಎದ್ದು ಇದನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಂತರ ಇದನ್ನು ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ತುಂಬಾ ಉತ್ತಮ ಅಂತೇಳಿ ಹೇಳೋಕ್ಕೆ ಇಷ್ಟ. ಧನುರ್ ರಾಶಿಯವರಿಗೆ ಬೆಳ್ಳುಳ್ಳಿ ಚೂರ್ಣ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಶುಂಠಿ ಪುಡಿ, ಮೆಣಸು, ಜೇನುತುಪ್ಪ. ಮಾಡುವ ವಿಧಾನ: 10 ಎಸಳು ಬೆಳ್ಳುಳ್ಳಿ, ಅರ್ಧ ಚಮಚ ಮೆಣಸು ಮತ್ತು 1 ಚಮಚ ಶುಂಠಿ ಪುಡಿ ಸೇರಿಸಿ ಕುಟ್ಟಿಕೊಂಡು ಅದಕ್ಕೆ ಅರ್ಧ ಚಮಚ ಜೇನುತುಪ್ಪ ಬೆರೆಸಿದರೆ ಧನುರ್ ರಾಶಿಯವರಿಗೆ ಬೆಳ್ಳುಳ್ಳಿ ಚೂರ್ಣ ಸಿದ್ಧ. ವೀಕ್ಷಕರೇ, ಧನುರ್ ರಾಶಿಯವ್ರಿಗೆ ಅಥವಾ ಸ್ಯಾಜಿಟೇರಿಯಸ್ ಸನ್ ಸೈನ್ ಅವ್ರಿಗೆ ಹೇಗೆ ಬೆಳ್ಳುಳ್ಳಿ ಚೂರ್ಣ ತಯಾರಿಸೋದು ಅಂತ ನೋಡಿದ್ವಿ. ಈಗ ನಿಮ್ಮ ಸಮಸ್ಯೆಗಳಿಗೆ ಸಮಾಧಾನ ಸೂಚಿಸಲಿದ್ದಾರೆ ಆದರ್ಶ್ ಅವರು. ವೀಕ್ಷಕರೇ, ಒಂದು ಸಂತೋಷದ ಸಂಗತಿ ಏನಂದ್ರೆ, ನಮ್ಮ ಕಾರ್ಯಕ್ರಮನ ಮೆಚ್ಚಿ ಅನೇಕರು ತಮ್ಮ ಇಮೇಲ್ಗಳನ್ನು, ಒಂದು ಪತ್ರಗಳನ್ನ ಬರಿತಾ ಇದ್ದಾರೆ. ಹಾಗೆ ಅವರ ಪ್ರಾಬ್ಲಮ್ಸ್ನ ಕೂಡ ಹಂಚ್ಕೋತಾ ಇದ್ದಾರೆ. ಈಗ ಅದೇ ರೀತಿ ಒಂದು ಇಮೇಲ್ ಪ್ರಿಂಟ್ಔಟ್ ನನ್ನ ಕೈಯಲ್ಲಿದೆ. ಯಾರು ಬರ್ತಿದಾರಂತ ನೋಡೋಣ. ಆದರ್ಶ್ ಅವರೇ, ಬದ್ರಿನಾರಾಯಣ ಅವರು ಇಮೇಲ್ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ ದೇಹ ಉಷ್ಣ ತುಂಬ ಆಗಿದೆ, ಅಂದರೆ ಬಾಡಿ ಹೀಟ್ ತುಂಬ ಇದೆ ಪ್ರಾಬ್ಲಮ್ಮು. ಅದು ಏನೇ ಮಾಡಿದ್ರು ಕಮ್ಮಿ ಆಗ್ತಿಲ್ಲ. ನೀರು ಕುಡಿತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ತಗೋತಾ ಇದ್ದೀನಿ, ಆದರೂ ಏನೂ ಉಪಯೋಗ ಆಗಿಲ್ಲ. ಇದರಿಂದ ಹಾಟ್ ಬಾಯ್ಲ್ಸ್ ಆಗಿ ಕೂದಲು ಸಹ ಉದುರ್ತಾ ಇದೆ. ಇದಕ್ಕೇನು ಪರಿಹಾರ ಅಂತ ತಿಳಿಸಿ ಅಂತ ಕೇಳ್ತಿದ್ದಾರೆ. ಈಗ ಬದ್ರಿನಾಥ್ ಅವರು ಕೇಳಿದಂಥ ಪ್ರಶ್ನೆ, ಅವರಿಗೆ ಉಷ್ಣಾಂಶ ಹೆಚ್ಚಿದೆ, ಅಂದರೆ ಹೀಟ್, ಬಾಡಿಯಲ್ಲಿ ಹೀಟ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಅವರು ಇನ್ನೊಂದು ಪತ್ರದಲ್ಲಿ ತಿಳಿಸಿದ್ದಾರೆ, ನೀರನ್ನು ಹೆಚ್ಚು ಕುಡಿತೀನಿ, ಎಳ್ನೀರನ್ನು ಕುಡಿತೀನಿ, ಆಮೇಲೆ ಬಾದಾಮನ್ನು ತಿಂತೀನಿ, ಸಲಾಡನ್ನು ತಗೊಳ್ತೀನಿ ಅಂತ. ಈ ಬಾದಾಮ್ ಅನ್ನೋದನ್ನು ಬಿಟ್ಟು ಉಳಿದೆಲ್ಲದು ಬಹಳ ಒಳ್ಳೆಯದು. ಯಾಕಂತಂದರೆ ಅವರಿಗೆ ಉಷ್ಣತೆ ಹೆಚ್ಚು ಇರೋದ್ರಿಂದ ಬಾಡಿಯಲ್ಲಿ ಈ ಶೆಕೆಗೆ ಅವರಿಗೆ ತಲೆಯಲ್ಲಿ ಈ ಗುಳ್ಳೆಗಳು, ಬಾಯ್ಲ್ಸ್ ಅಂತ ಏನು ಆಗ್ತಾ ಇದೆ, ಅದು ಮೂಲ ಕಾರಣ ಅಂತ ಹೇಳ್ಬೋದು. ಮತ್ತು ತಲೆ ಕೂದಲು ಉದುರೋದ್ರಿಂದ ಇದಕ್ಕೂ ಆ ಉಷ್ಣತೆಗೂ ಏನು ಸಂಬಂಧ ಇಲ್ಲ. ಯಾಕಂತಂದರೆ ಇದು ನಿಮ್ಮ ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ, ವಂಶ ಪಾರಂಪರಿಕವಾಗಿ ಬಂದಂಥ ಫ್ಯಾಕ್ಟರ್ ಆಗಿರ್ಬೋದು ಕೂದಲು ಉದುರುವಿಕೆ ಒಂದು. ಇನ್ನೊಂದು, ಈ ಬಾಯ್ಲ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಯಾವುದೇ ನೀವು ಫ್ರೂಟ್, ನಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಅಥವಾ ನಟ್ಸನ್ನು ನೀವು ಯೂಸ್ ಮಾಡಿದಾಗ ಬಾಡಿಗೆ ಇನ್ನೂ ಉಷ್ಣಾಂಶವನ್ನು ಕೊಡುತ್ತೆ. ಆದ್ದರಿಂದ ನೀವು ಬಾದಾಮನ್ನು ಬಿಟ್ಟು ಉಳಿದೆಲ್ಲದು, ನಾನು ಮೊದಲೇ ಹೇಳಿದಾಗ ನೀವೇನು ನೀರು, ಸಲಾಡ್ ಮತ್ತು ಎಳ್ನೀರನ್ನು ಕುಡಿತಾ ಇದ್ದೀರಿ, ಅದನ್ನು ಕಂಟಿನ್ಯೂಯಸ್ ಆಗಿ ನೀವು ಮಾಡ್ತಾ ಬನ್ನಿ. ಈಗ ಇವರು ಹೇಳಿದ್ದಾರೆ, ತಲೆ ಮೇಲೆ ಅವರಿಗೆ ಶೆಕೆ ಬುಕ್ಕೆಗಳು ಅಥವಾ ಈ ಗುಳ್ಳೆಗಳಾಗ್ತಾ ಇದೆ, ಹೀಟ್ ಬಾಯ್ಲ್ಸ್ ಅಂತ ಹೇಳಿ. ಅದಕ್ಕೊಂದು ಒಳ್ಳೆ ಸೊಲ್ಯೂಷನ್ ಇದೆ. ಅದೇನು ಅಂತಂದರೆ, ಈ ಲಿಂಬೆ ಹಣ್ಣನ್ನು ಕೊಬ್ಬರಿ ಎಣ್ಣೆಯಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ನಾನಕ್ಕಿಂತ 1 ಅವರ್ ಮುಂಚೆ ನೀವು ಹಚ್ಕೊಂಡ್ಬಿಟ್ಟು ನಂತರ ಬಿಸಿನೀರಿನಲ್ಲಿ ಸ್ನಾನ ಮಾಡಿದರೆ ಬಹಳ ಉತ್ತಮ. ಅಂತಂದರೆ 1 ಟೀ ಸ್ಪೂನ್ ಅಷ್ಟು ನೀವು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡ್ರೆ ಅರ್ಧ ಅಷ್ಟು ಲಿಂಬೆ ಹಣ್ಣನ್ನು ನೀವು ತೆಗೆದುಕೊಂಡು ಅದರಲ್ಲಿ ಮಿಕ್ಸ್ ಮಾಡಿ, ಹೀಟ್ ಮಾಡೋದು ಬೇಕಾಗಿಲ್ಲ, ಅದನ್ನು ನೀವು ತಲೆಗೆ ಹಚ್ಕೊಂಡು ಇದನ್ನು ನೀವು ವಾರಕ್ಕೆ 1 ಸಾರಿ ಮಾತ್ರ ಮಾಡಿ, ಡೈಲಿ ಮಾಡೋದಲ್ಲ, ವಾರಕ್ಕೆ 1 ಸಾರಿ. ಆಮೇಲೆ ತಲೆಗೆ ನೀವು ಕೂದಲಕ್ಕೆ ನೀವು ಎಣ್ಣೆಯನ್ನು ಹಚ್ತಾ ಇದ್ದರೆ, ಈಗ ಸದ್ಯದ ಮಟ್ಟಿಗೆ ಇದು ಕಡಿಮೆ ಆಗೋವರೆಗೂ, ಅಂದರೆ ಶೆಕೆ ಬುಕ್ಕೆಗಳು ನಿಮ್ಗೆ ಏನಾಗಿದೆ ಅದು ಕಡಿಮೆ ಆಗೋವರೆಗೂ ನೀವು ಎಣ್ಣೆಯನ್ನು ತಲೆಗೆ ಹಚ್ಚಬೇಡಿ. ನಾನು ಏನು ಹೇಳಿದ್ದೀನಿ ಅದು ವಾರಕ್ಕೆ 1 ಸಾರಿ ಮಾತ್ರ ನೀವು ತಲೆಗೆ ಹಚ್ಕೊಂಡು ಸ್ನಾನವನ್ನು ಮಾಡಿದರೆ ಈ ತಲೆ ಮೇಲೆ ಏನು ಶೆಕೆ ಬುಕ್ಕೆಗಳಾಗಿದೆ ಅದು ಹೋಗ್ತದೆ. ಮತ್ತು ಆದಷ್ಟು ನನಗನ್ಸೋ ಮಟ್ಟಿಗೆ ನೀವು ಸ್ವಲ್ಪ ದಪ್ಪವಾಗಿದ್ದೀರಿ, ನಿಮ್ಮ ದೇಹಾಕೃತಿ ದಪ್ಪವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಹಾಗೇನಾದ್ರು ಇದ್ದರೆ ಸ್ವಲ್ಪ ವೇಟನ್ನು ರಿಡ್ಯೂಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ನೀವು ಅದೇನು ಪ್ರೊಸೆಸ್ ಇಟ್ಕೊಂಡಿದ್ದಾರ, ನೀರು ಮತ್ತು ಎಳ್ನೀರನ್ನು ಕುಡಿಯುವಂಥದ್ದು, ಆ ಸಲಾಡ್ಸನ್ನು ತಿನ್ನೋದು, ಫ್ರೆಶ್ ವೆಜಿಟೇಬಲ್, ಆದಷ್ಟು ಈ ಸೌತೆಕಾಯಿಯನ್ನು ಹೆಚ್ಚು ಕನ್ಸ್ಯೂಮ್ ಮಾಡಿ, ಬಹಳ ಒಳ್ಳೆಯದಾಗುತ್ತೆ. ಮತ್ತು ನಾನು ಹೇಳಿದಂಥ ಈ ಏನು ತೈಲ ಇದೆ, ಅದರ ಲಿಂಬೆಹಣ್ಣು ರಸವನ್ನು ನಾನು ಏನು ಹೇಳಿದ್ದೀನಿ ಅದನ್ನು ನೀವು ಪ್ರತಿ ವಾರ ಒಂದು ತಿಂಗಳವರೆಗೆ 4 ವಾರದಷ್ಟು ಮಾಡಿ, ಆದಷ್ಟು ಬೇಗ ನಿಮಗೆ ಇದ್ರ ಬಗ್ಗೆ ರಿಸಲ್ಟು ಕಂಡು. ಬದ್ರಿನಾರಾಯಣ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ದೊರಕಿದೆ ಅಂತ ಭಾವಿಸ್ತೀವಿ. ಈಗ ಮುಂದಿನ ಇಮೇಲ್ ಯಾರು ಕಳಿಸಿದ್ದಾರೆ ನೋಡೋಣ. ರಶ್ಮಿ ಸುದರ್ಶನ್ ಅವರು ಕಳಿಸಿದ್ದಾರೆ. ಇವ್ರಿಗೆ ವಯಸ್ಸು 30, ಹಾಗೆ ಇವ್ರಿಗೆ 8 ವರ್ಷದ ಒಬ್ಬರು ಮಗ ಕೂಡ ಇದ್ದಾರೆ. ಇವರು ಹೇಳ್ತಾರೆ, ನನಗೆ 2 ತಿಂಗಳಿಂದ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇದೆ, ಜೊತೆಗೆ ಹೊಟ್ಟೆ ಉಬ್ಬರ ಬರ್ತಿದೆ, ಫೀಲಿಂಗ್ ಆಫ್ ವೆರಿ ಒಂಥರ
ಅನ್ಕಂಫರ್ಟಬಲ್ ಫೀಲಿಂಗ್ ಇದೆ, ಏನಾದರೂ ಕಾಯಿಲೆ ಇದೆಯೇನೋ ಅಂತ ಒಂದು ಭಯ ಆಗ್ತಿದೆ, ದಯವಿಟ್ಟು ಆಯುರ್ವೇದದ ಪರಿಹಾರ ತಿಳಿಸಿ ಅಂತ ಕೇಳ್ತಾರೆ. ಅವ್ರ ಹೆಸರು ಏನಂತ ಹೇಳಿದ್ರಿ? ರಶ್ಮಿ ಅಂತ. ರಶ್ಮಿ ಅವರೇ, ನೀವು ಕೇಳಿದಂಥ ಪ್ರಶ್ನೆ ನನಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಅದು ಮಲಬದ್ಧತೆಯ ತೊಂದರೆ ಏನಿದೆ ತುಂಬಾ ಒಂದು ಅಪಾಯಕಾರಿ ಮುಂದೆ. ಅದಕ್ಕೆ ನೀವು ಆ ಹೊಟ್ಟೆ ಉಬ್ಬಸ ಆಗೋದಾಗಲಿ ಅಥವಾ ಈ ಮಲಬದ್ಧತೆಗೆ ಒಂದು ಸಿಂಪಲ್ ಆದಂಥ ಒಂದು ಸೊಲ್ಯೂಷನ್ಸ್ ನಾನು ಹೇಳ್ಕೊಡ್ತೀನಿ ನಿಮಗೆ. ಒಂದು ಗ್ಲಾಸು ಕೋಲ್ಡ್ ವಾಟರ್ನಲ್ಲಿ ಸಬ್ಜ ಬೀಜ ಅನ್ನೋದೇನಿದೆ, ಅಂದರೆ ನಾನು ಈಗ ಆಲ್ರೆಡಿ ಒಂದು ಪ್ರೋಗ್ರಾಮಲ್ಲಿ ಇದು ಸಂಚಿಕೆಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಮೇಷರಾಶಿಯವರಿಗೆ ಸಬ್ಜ ಪಾನೀಯ ಅಂತ ಹೇಳಿ. ಅದನ್ನು ನಾನು ಇನ್ನೊಂದು ಸರಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದರೆ ಅದು ಸಬ್ಜ ಪಾನೀಯ ಅಲ್ಲ, ಸಬ್ಜದ ಬೀಜವನ್ನು ನೀರಿನಲ್ಲಿ ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ, ಅಥವಾ ನೀವು ಈ ಮಜ್ಜಿಗೆಯನ್ನು ಮಾಡ್ತಿರಲ್ಲ, ಮಜ್ಜಿಗೆಯಲ್ಲಿ ಕೂಡ ಅದನ್ನು ನೀವು ಹಾಕಿಕೊಂಡು ಸೇವಿಸ್ಬೋದು. ಸಬ್ಜ ಬೀಜ ಅನ್ನೋದೇನಿದೆ ಇದು ಧಾರಾಳವಾಗಿ ಎಲ್ಲ ನಿಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ, ಅಥವಾ ಆಯುರ್ವೇದ ಅಂಗಡಿಗಳಲ್ಲಿ ನೀವು ಹೋದರೆ ಸಬ್ಜ ಬೀಜವನ್ನು ಕೊಡಿ ಅಂತ ಹೇಳಿದರೆ ಕಪ್ಪು ಬೀಜ ಇರ್ತದೆ. ಅದನ್ನು ನೀವು ತೆಗೆದುಕೊಂಡು ಒಂದು ಗ್ಲಾಸು ತಣ್ಣೀರಿನಲ್ಲಿ, ಅಂತಂದರೆ ಜಾಸ್ತಿ ಕೋಲ್ಡ್ ಇರಬಾರ್ದು, ನಾರ್ಮಲ್ ವಾಟರ್ ಏನಿರುತ್ತೆ ಅದರಲ್ಲಿ ಹಾಕ್ಕೊಂಡು ಒಂದು 10 ನಿಮಿಷ ಅದನ್ನು ಇಟ್ಟರೆ ಅದು ಸ್ವಲನಪ್ಪ ಆಗುತ್ತೆ, ಅಂದರೆ ದಪ್ಪ ಆಗುತ್ತೆ ಆ ಬೀಜ. ಅದನ್ನು ಹಾಗೇ ನೀವು ಅಂತಂದರೆ ಒಂದು ಗ್ಲಾಸ್ ನೀರಿಗೆ 1 ಟೀ ಸ್ಪೂನಷ್ಟು ಸಬ್ಜ ಬೀಜವನ್ನು ಹಾಕ್ಕೊಂಡು ಅದನ್ನು ಕುಡಿಯೋದ್ರಿಂದ ಡೈಲಿ ಪ್ರಾಕ್ಟೀಸ್ ಮಾಡಿ. ಇದನ್ನು ನೀವು ಏನಿಲ್ಲ ಅಂತಂದ್ರೂ ನೀವು ನೀರು 4 ಲೀಟರ್ ದಿವಸಕ್ಕೆ ಕುಡಿತೀರಾ ನೀರನ್ನು ಅಂತ ಹೇಳಿದರೆ, ಇದನ್ನು 2 ಲೀಟರ್ ಆದ್ರೂ ನೀವು ಸಬ್ಜ ಬೀಜವನ್ನು ಹಾಕಿ ಇದನ್ನು ಕ್ರಮೇಣವಾಗಿ 1 ತಿಂಗಳದವರೆಗೆ ನೀವು ಮಾಡ್ಕೊಂಡು ಬಂದರೆ ನಿಮ್ಮ ಮಲಬದ್ಧತೆಯ ಒಂದು ಏನು ತೊಂದರೆ ಇದೆ ಮತ್ತು ಹೊಟ್ಟೆ ಉಬ್ಬಸ ಆಗುವಂಥದ್ದು ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಮತ್ತು ಆದಷ್ಟು ನಿಮ್ಮ ಆಹಾರದಲ್ಲಿ ನೀವು ಈ ಹಿಂಗು ಅಂತ ಏನು ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಅಸಿಫೋಟಿಡಾ ಅಂತ ಹೇಳ್ತಾರೆ, ಹಿಂಗು ಅನ್ನೋದೇನಿದೆ ಅದನ್ನು ಆದಷ್ಟು ನಿಮ್ಮ ಆಹಾರಗಳಲ್ಲಿ ದಾಲ್ ಆಗಲಿ, ಸಾಂಬಾರಾಗಲಿ, ಅಥವಾ ಯಾವುದೇ ಪಲ್ಯಗಳಲ್ಲಾಗಲಿ, ಆಮೇಲೆ ಮಜ್ಜಿಗೆಯನ್ನು ಮಾಡಿ ಕುಡಿಯುವಾಗ ಕೂಡ ಇದನ್ನು ನೀವು ಸೇವಿಸಿದರೆ ಇದೊಂದು ಏನು ತೊಂದರೆ ಇದೆ ನಿಮಗೆ ಸಂಪೂರ್ಣವಾಗಿ ಹೋಗುತ್ತೆ. ಆದರೆ 1 ತಿಂಗಳ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಬಿಡ್ಲಿಕ್ಕೆ ಹೋಗ್ಬೇಕು. ರಶ್ಮಿ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ದೊರಕಿದೆ ಅಂತ ಭಾವಿಸ್ತೀವಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೋಬಹುದು, ಪರಿಹಾರನ ಕಂಡ್ಕೋಬಹುದು. ನೀವು ಇಮೇಲ್ಗಳನ್ನು ಕಳಿಸಬೇಕಾದ ವಿಳಾಸ ayurveda@zeenetwork.com. ಆದಷ್ಟು ಈಗ ನಂದೊಂದು ಕ್ವಶನ್ ಇದೆ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ನಾವು ತುಂಬ ಕಲ್ಲಂಗಡಿ ಹಣ್ಣನ್ನು ಸೇವಿಸ್ತೀವಿ, ತರ್ಬೂಜದ ಹಣ್ಣು, ಇದನ್ನೆಲ್ಲ ತುಂಬ ಸೇವಿಸ್ತೀವಿ. ಹಾಗೆ ಈ ಹಣ್ಣುಗಳ ಸೇವನೆ ಆದಮೇಲೆ ಮಜ್ಜಿಗೆ ಕುಡಿಬಾರ್ದು ಅಥವಾ ಹಾಲು ಸೇವಿಸಬಾರ್ದು ಅಂತ ಒಂದು ಇದೆ ಮಾತು. ಇದು ನಿಜ ಆದರೆ ಇದರಿಂದ ಏನು ರೀಸನ್ ಇದೆ ಅಂತ ಹೇಳ್ತೀರಾ? ಹೇಳ್ಕೊಡ್ತೀನಮ್ಮ. ಇದು ಆಯುರ್ವೇದದಲ್ಲಿ ಇದೊಂದು ನಿಜವಾದಂಥದ್ದೇ ಮಾತಿದು. ಯಾಕಂತಂದರೆ ಈ ಉಷ್ಣತೆಯ ಕಾಲದಲ್ಲಿ, ಅಂತಂದರೆ ಬೇಸಿಗೆ ಕಾಲದಲ್ಲಿ ನಾವು ಈ ಕಲ್ಲಂಗಡಿ ಹಣ್ಣು, ಟರ್ಬೂಜು ಇವೆಲ್ಲ ಭಾಳ ಅವೈಲೇಬಲ್ ಇರುತ್ತೆ. ಅವು ಜನರು ಏನು ಮಾಡ್ತಾರೆ, ಅದನ್ನೇ ತಗೊಳ್ತಾರೆ. ಕಲ್ಲಂಗಡಿ ಹಣ್ಣು ತುಂಬ ಒಳ್ಳೆಯದು. ಕಲ್ಲಂಗಡಿ ಬೀಜ ಏನಿದೆ ಅದು ತುಂಬಾ ಹೀಟು ಬಾಡಿಗೆ. ಸೊ ಈ ಕಲ್ಲಂಗಡಿ ಹಣ್ಣನ್ನು ತಿನ್ನುವಾಗ ನಾರ್ಮಲಿ ಜನರು ಕೆಲವೊಂದು ಬೀಜಗಳನ್ನು ಕೂಡ ತಿಂದಿರ್ತಾರೆ. ಇದು ಕಾಮನ್ ಆದಂಥ ಒಂದು ಫ್ಯಾಕ್ಟ್ ಆಗಿರುತ್ತೆ. ಆದ್ದರಿಂದ ಈ ಕಲ್ಲಂಗಡಿ ಹಣ್ಣನ್ನು ಸೇವಿಸಿದ ನಂತರ, ಅಥವಾ ಕರ್ಬೂಜ ಅಂತ ಏನು ಹೇಳ್ತೀವಿ, ಅದನ್ನು ಸೇವಿಸಿದ ನಂತರ ಮಿಲ್ಕ್ ಪ್ರಾಡಕ್ಟ್ಸನ್ನು ನಾವು ಯಾಕೆ ತೊಗೊಳ್ಬಾರ್ದು ಅಂತ ಹೇಳಿದರೆ, ಮಿಲ್ಕ್ ಪ್ರಾಡಕ್ಟ್ಸು ಇದು ಡೈಜೆಷನ್ನಿಗೆ ಸ್ವಲ್ಪ ಸ್ಲೋ ಪ್ರೊಸೆಸ್ಸನ್ನು ಮಾಡುತ್ತೆ. ಆದಷ್ಟು ರಾತ್ರಿ ಹೊತ್ತಿನಲ್ಲಿ ನಾವು ಸೇವಿಸಿದರೆ ಅದು ಸ್ವಲ್ಪ ತೊಂದರೆಯನ್ನು ಕೊಡುತ್ತೆ, ಅಂದರೆ ಡೈಜೆಷನನ್ನು ಸ್ಲೋ ಪ್ರೊಸೆಸ್ ಆಗಿ ಮಾಡಿಬಿಡುತ್ತೆ. ಆದರೆ ಈ ಕಲ್ಲಂಗಡಿ ಹಣ್ಣು ಉಷ್ಣಕಾಲದಲ್ಲಿ ನಾವು ತೊಗೊಂಡಾಗ ಒಂಥರ ರಿಲ್ಯಾಕ್ಸ್ ಆಗಿರ್ತೀವಿ. ಅದೇ ಟೈಮ್ನಲ್ಲೇ ನೀವು ಈ ಡೈರಿ ಪ್ರಾಡಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ತೆಗೆದುಕೊಂಡಾಗ ನಿಮಗೆ ಡೆಫಿನೆಟ್ ಆಗಿ ಡೈಜೆಷನ್ನಲ್ಲಿ ತೊಂದರೆಗಳು ಉದ್ಭವ ಆಗುತ್ತೆ. ಸೊ ಆದ್ದರಿಂದ ಇದು ನೀವು ಕೇಳಿದಂಥ ಪ್ರಶ್ನೆ ಬಹಳ ಉತ್ತಮವಾದಂಥ ಪ್ರಶ್ನೆ. ಈ ಕಲ್ಲಂಗಡಿ ಹಣ್ಣು ಅಥವಾ ಕರ್ಬೂಜ ಹಣ್ಣನ್ನು ತಿಂದು ಯಾವುದೇ ರೀತಿಯ ಮಿಲ್ಕ್ ಪ್ರಾಡಕ್ಟ್ಸನ್ನು ನೀವು ದಯವಿಟ್ಟು ಸೇವಿಸ್ಲಿಕ್ಕೆ ಹೋಗಬೇಡಿ. ಮೇನ್ ಮುಖ್ಯವಾದಂಥ ಕಾರಣ ಅಂತಂದರೆ ಜೀರ್ಣ ಆಗೋದು ಸ್ವಲ್ಪ ವಿಳಂಬ ಆಗುತ್ತೆ ಮತ್ತು ಕಷ್ಟಕರ. ಆದರ್ಶ್ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ತುಂಬ ಉಪಯುಕ್ತವಾದ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರ, ತುಂಬ ಧನ್ಯವಾದಗಳು. ಹಾಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗಿ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮಿಂದ ಪಡೀಲಿಕ್ಕೆ ಇಷ್ಟಪಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಇವತ್ತು ಧನುರ್ ರಾಶಿ ಅಥವಾ ಸ್ಯಾಜಿಟೇರಿಯಸ್ ಸ್ಟಾರ್ ಸೈನ್ ಅವ್ರಿಗೆ ಯಾವ ಒಂದು ಆಹಾರ ಪದ್ಧತಿ ರೂಢಿಸ್ಕೋಬೇಕು, ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಉಪಯುಕ್ತವಾದ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಮಕರ ರಾಶಿಯವ್ರಿಗೆ ಯಾವ ರೀತಿ ಆಹಾರ ಪದ್ಧತಿ, ಜೀವನ ಶೈಲಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ